ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಂಚಲನವನ್ನ ಸೃಷ್ಟಿ ಮಾಡಿದೆ ಆಪರೇಷನ್ ಪಾಪ್. ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವುದಕ್ಕೆ ಕೇಂದ್ರ ಪ್ರಯತ್ನ ಪಡ್ತಾ ಇದೆ. ಬಿಜೆಪಿ ವಿರುದ್ಧ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕಿಡಿಕಾರಿದ್ದಾರೆ. ಗಣಿಗ ರವಿ ಅವರ ಆರೋಪ ಆಯಿತು, ಅದರ ಬೆನ್ನಲ್ಲೇ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರ ಕಿಡಿ ಆಕ್ರೋಶ. ಅಸ್ಥಿರತೆ ಯತ್ನದ ಹಿಂದೆ, ಈ ಪ್ರಯತ್ನದ ಹಿಂದೆ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ, ಹಣ ಕೊಡೋದಾಗಿ ಹೇಳ್ತಾ ಇದ್ದಾರೆ. ಎಲ್ಲಿಂದ ಕೊಡ್ತಾರೆ ಹಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಅವರು ಕಳೆದ ಬಾರಿ ಕೂಡ ಇದೇ ರೀತಿ ಮಾಡಿದ್ರು. ಕೆಲವು ಶಾಸಕರಿಗೆ ಆಮಿಷ ಒಡ್ಡಿದ್ದು ನಿಜ ಅಂತ ಸಿಎಂ ಈಗಾಗಲೇ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರ ಹೇಳಿಕೆ ಇದೆ. ಕಾಂಗ್ರೆಸ್ ಸರ್ಕಾರಗಳಿಲ್ಲ, ಅಲ್ಲೆಲ್ಲವೂ ಕೂಡ ಆ ಸರ್ಕಾರಗಳನ್ನು ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನ ಬಿ ಜೆ ಪಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ಹಿಂದೆ ಅಮಿತ್ ಶಾ ಅವರು, ಮೋದಿ ಅವರಿದ್ದಾರೆ. ನೋಡಿ, ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಅವ್ರನ್ನ ಅರೆಸ್ಟ್ ಮಾಡೋದು, ವಿನಾಕಾರಣ ಅದು ಮಾಡಿದರು. ಅದಲ್ಲದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು ಮಧ್ಯಪ್ರದೇಶದಲ್ಲಿ, ಅದನ್ನು ಕೂಡ ತೆಗೆದರು. ಕರ್ನಾಟಕದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ತೆಗೆದರು. ಆಮೇಲೆ ಗೋವಾದಲ್ಲಿ ಅದೇ ರೀತಿ ಮಾಡಿದರು. ಮತ್ತು ಎಲ್ಲ ಕಡೆ ಇವತ್ತು ಎಲ್ಲೆಲ್ಲಿ ಅವರಿಗೆ ತಮಿಳ್ನಾಡು, ಕೇರಳದಲ್ಲಿ ಏನೋ ಅವ್ರ ಶಕ್ತಿ ಇಲ್ಲ, ಏನೂ ಮಾಡ್ತಾಯಿಲ್ಲ. ಬೆಂಗಾಲಲ್ಲಿ ಯಾವ ರೀತಿ ಮಾಡ್ತಾಯಿದ್ದಾರೆ ನೋಡ್ತಾ ಇದ್ದೀರಿ. ಹೀಗಾಗಿ ಎಲ್ಲೆಲ್ಲಿ ಅಂದರೆ ಕಾಂಗ್ರೆಸ್ಸು ಮತ್ತು ವಿಪಕ್ಷದ ಸರ್ಕಾರಗಳಿವೆ, ಬಿ ಜೆ ಪಿಯವರು ಆ ಒಂದು ಸರ್ಕಾರಗಳನ್ನು ಅಸ್ಥಿರ ಮಾಡಲಿಕ್ಕೆ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ಶಾಸಕರಿಗೆ ಆಮಿಷಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ಕೊಡ್ತಾ ಇದ್ದಾರೆ ಹಣ ಇವರು? ಹೋದ ಸಾರಿ ಕೂಡ ಇದೇ ರೀತಿ 16 ಜನರಿಗೆ ರಿಸೈನ್ ಮಾಡಿಸಿ ಸರ್ಕಾರ ಮಾಡಿದರು. ಅವರಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟರು ಅಂಥೇಳಿ ಭಾಳ ಸ್ಪಷ್ಟವಾಗಿ ಎಲ್ಲ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಹಣ ಎಲ್ಲಿಂದ ಬಂತು? ಕೇಂದ್ರ ಸರ್ಕಾರ ಸ್ಪಾನ್ಸರ್ ಮಾಡ್ತಾ ಇದೆ. ಇದು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ನಮ್ಮ ಶಾಸಕರಿಗೆ ಕೆಲವು ಜನರಿಗೆ ಆಮಿಷ ಒಡ್ಡಿದ್ದು ನಿಜ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಯಾಕಂದರೆ ಅವ್ರ ಹತ್ರ ಇಂಟೆಲಿಜೆನ್ಸ್ ಇದೆ, ಅವರಿಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಎಲ್ಲ ಬಹಿರಂಗವಾಗಿ ಹೇಳಿದ್ದಾರೆ. ನಿಮ್ಮ ಈಗ ನೋಡಿ, ಈ ರೀತಿ ಸರ್ಕಾರ ಅಸ್ಥಿರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಏನೂ ಆಗೋದಿಲ್ಲ. ಆದರೆ ಇವತ್ತು ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಯಾವ MLA ಸಂಪರ್ಕ ಮಾಡಿಲ್ಲ, ನಾವು ಯಾರಿಗೂ ಕೂಡ. ಸಿದ್ದರಾಜ್ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಶರಣ ಪ್ರಕಾಶ್ ಪಾಟೀಲ್ ಬ್ಯಾಟ್ ಬೀಸಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದು, ರಾಜ್ಯದಲ್ಲಿ ಸರ್ಕಾರವನ್ನ ಕೆಡುವುದಕ್ಕೆ ಪ್ರಯತ್ನ ಆಗ್ತಾ ಇದೆ ಅಂತ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕಾನೂನು ಬಾಹಿರವಾಗಿದೆ. ಸರ್ಕಾರ ಬೀಳಿಸೋದಕ್ಕೆ ಬಿಜೆಪಿ ನಾಯಕರು ಪಿತೂರಿ ಮಾಡ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಯ ದೂರಿನ ಮೇಲೆ ಅನುಮತಿ ಕೊಟ್ಟಿದ್ದ ತಪ್ಪು. ಈ ಬಗ್ಗೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ರಾಜ್ಯಪಾಲರ ನಡೆಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಆಫ್ ಕರಪ್ಷನ್ ಆ್ಯಕ್ಟ್ 17A ಪರ್ಮಿಷನ್ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರನೇ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಅವರೇ ನೋಟಿಫಿಕೇಷನ್ 2021 ಮಾಡಿದ್ದಾರೆ. ಅದರಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಮುಖ್ಯಮಂತ್ರಿ ವಿರುದ್ಧ ನೀವು 17A ಪರ್ಮಿಷನ್ ಕೊಡಬೇಕಾದ್ರೆ ಅದು ಯಾವುದಾದ್ರೂ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯಿಂದ ಬಂದಿರಬೇಕು. ಆಮೇಲೆ DG ಲೆವೆಲ್ ರ್ಯಾಂಕಿನ್ ಆಫೀಸರಿಂದ ದೂರ ಇರಬೇಕು ಅಂತಿದೆ. ಇವರೊಬ್ಬ ಪ್ರೈವೇಟ್ ಖಾಸಗಿ ವ್ಯಕ್ತಿಯ ಒಂದು ಕಂಪ್ಲೇಂಟ್ ಮೇಲೆ ತರಾತುರಿಯಾಗಿ ಅವತ್ತಿನ ದಿವಸನೇ ಇವತ್ತು ನೋಟಿಸ್ ಇಶ್ಯೂ ಮಾಡಿ ತರಾತುರಿಯಲ್ಲಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ನಮ್ಮದೊಂದು ನಿಲುವಿದೆ. ಅದರಿಂದ ನಾವು ಹೈಕೋರ್ಟಿಗೆ ಈಗಾಗಲೇ ಮ್ಯಾಟ್ರಿಸೀಸಿಂದ ಹೈಕೋರ್ಟ್ ಹಿಯರಿಂಗ್ ನಡೀತಾ ಇದೆ. ಹಾಗಾಗಿ ನಾವು ಇದಕ್ಕೆ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.